ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಮತ್ತು ಇವತ್ತು ಪ್ರಕಟವಾಗುತ್ತೆ ಅಂತ ಕೂಡ ಕೇಳಿದ್ದೀರಾ. ಈ ಕುರಿತು ನಿಮಗೆ ಲೈವ್ ತಿಳಿಸ್ಕೊಡ್ತೀನಿ ನೋಡಿ. ಇದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ, ಇಲ್ಲಿ ಮೋರ್ ಅಥವಾ ಮತ್ತಷ್ಟು ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಕೇವಲ ಇರ್ತಕ್ಕಂಥದ್ದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3ನ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕುರಿತು ಮಾತ್ರ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ, ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿ ನಿಮ್ಮ ರಿಸಲ್ಟ್ ಯಾಕೆ ಲೇಟ್ ಆಗ್ತಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಇತ್ತೀಚೆಗೆ SSLC ಎಕ್ಸಾಮ್ 2 ರಿಸಲ್ಟ್ ಬಂತು. ಆ ರಿಸಲ್ಟ್ನ ಪ್ರಕಟವಾದ ನಂತರ ಅಲ್ಲಿ ಕೆಲವೊಂದಿಷ್ಟು ಪ್ರೋಸೆಸ್ ಇರುತ್ತೆ. ಏನು ನೋಡಿ, ಒಂದನೇದಾಗಿ ಈ ಒಂದು ಸ್ಕ್ಯಾನರ್ಡ್ ಕಾಪಿಗೆ ಅರ್ಜಿ ಸಲ್ಲಿಸಲು ಜುಲೈ 15 ಲಾಸ್ಟ್ ಡೇಟು. ಆ್ಯಂಡ್ ದೆನ್ ಈ ಒಂದು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಲು ಜುಲೈ 18 ಲಾಸ್ಟ್ ಡೇಟು. ಈ ಎಲ್ಲ ಪ್ರೋಸೆಸ್ ಮುಗಿಯೋಕ್ಕೆ ಜುಲೈ 19 ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳು, ಇದು ಯಾವ ರೀತಿ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತಂದರೆ, ಈಗ ಇವತ್ತು ತಾರೀಕು ಜುಲೈ 15 ಇಲ್ಲಿದೆ ನೋಡಿ, ಜುಲೈ 15 ಇವತ್ತು ಸ್ಕ್ಯಾನ್ ಕಾಪಿಗೆ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಏನಾಗುತ್ತೆ ಅಂದರೆ, ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡ, ಅಂದರೆ ಕಾರ್ಯದ ಒತ್ತಡ ಅಥವಾ ಕೆಲಸದ ಒತ್ತಡ ತುಂಬ ಇರುತ್ತೆ. ಈ ಒಂದು ಜುಲೈ 15 ಇವತ್ತು ರಿವ್ಯಾಲ್ಯೂಯೇಷನ್ಗೆ ಎಷ್ಟು ಬರ್ತವೆ ನೋಡ್ತಾರೆ. ಮತ್ತು ನಿನ್ನೆ ಜುಲೈ 14 ಮತ್ತು 13, ಜುಲೈ 13, 14, 15 ಕಂಟಿನ್ಯೂ 3 ದಿನ ರಜೆ ಇದೆ. ಈ 3 ದಿನ ರಜೆ ಇದ್ದು ಇಲ್ಲಿವರೆಗೆ ಇದೊಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಕಾಪಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಕ್ಯಾನ್ಡ್ ಕಾಪಿಯನ್ನು ಅವರಿಗೆ ಸ್ಕ್ಯಾನ್ ಮಾಡಿ ಅವರಿಗೆ ಅಪ್ಲೋಡ್ ಮಾಡಬೇಕು. ಈ ಒಂದು ಕಾರ್ಯ ಕಂಪ್ಲೀಟ್ ಆದ ನಂತರವೇ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3 ರಿಸಲ್ಟು ಬಿಡ್ತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ. ಒಂದು ವೇಳೆ ಇವತ್ತು ಈ ಒಂದು SSLC ಎಕ್ಸಾಮ್ 2 ಸ್ಕ್ಯಾನ್ಡ್ ಕಾಪಿಗೆ ಅರ್ಜಿ ಸಲ್ಲಿಸಿದ ಅರ್ಜಿಗಳ ಸಂಖ್ಯೆ ತುಂಬ ಕಡಿಮೆ ಇದ್ದು, ಆಗ ನಿಮಗೇನು ಲಾಭ ಆಗುತ್ತಂದರೆ, ಇವತ್ತು ಸಾಯಂಕಾಲ ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ಸಾಧ್ಯತೆ ಮಾತ್ರ, ಪ್ರಕಟವಾಗುವ ಮುನ್ಸೂಚನೆ ಇಲ್ಲ. ಸಾಧ್ಯತೆ ಏನಂದರೆ, ಒಂದು ವೇಳೆ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಸ್ಕ್ಯಾನ್ಡ್ ಕಾಪಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೆ ಆಗ ಏನು ಮಾಡ್ತಾರೆ, ರೈಟ್ ಇವತ್ತು 15 ಕಡಿಮೆ ಇದೆ ಅಂತಂದೇಳಿ ನಿಮ್ಮದು ಇವತ್ತು ಡೇಟ್ ಕೊಡ್ತಾರೆ. ಅಂದರೆ ನಾಳೆ ಜುಲೈ 16ರಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3ನ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಇವತ್ತು ಸಾಯಂಕಾಲ ನೋಟಿಫಿಕೇಷನ್ ಆಗುತ್ತೆ. ನಾಳೆ ರಿಸಲ್ಟ್ ಪ್ರಕಟ ಆಗುತ್ತೆ. ಮತ್ತು ನಾಳೆಯಿಂದ ನಿಮ್ಮದು ಕೂಡ ಸ್ಕ್ಯಾನ್ಡ್ ಕಾಪಿಗೆ ಅರ್ಜಿ ಸಲ್ಲಿಸಲು ರಿವ್ಯಾಲ್ಯೂಯೇಷನ್ ಎಲ್ಲ ನಿಮ್ಮದು ಕೂಡ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಪ್ರಕಟವಾಗೋ ಸಾಧ್ಯತೆ ತುಂಬ ಕಡಿಮೆ. ಪ್ರಕಟವಾದರೆ ನಾಳೆ 100% ಪ್ರಕಟವಾಗುತ್ತೆ ಅಂತ ನಮಗೂ ಮುನ್ಸೂಚನೆ ಇದೆ. ಯಾಕಂದರೆ ವಿದ್ಯಾರ್ಥಿಗಳೇ, ಜುಲೈ 17 ರಜೆ ಇದೆ. ಯಾಕಂದರೆ ಮೊಹರಂ ಹಬ್ಬದ ಕೊನೆಯ ದಿನ, ಆ ಪ್ರಯುಕ್ತವಾಗಿ ರಜೆ ಇದೆ. ಹಾಗಾಗಿ ಭಾಳ ಡಿಲೇ ಆಗಿಬಿಡುತ್ತೆ. ಯಾಕಂದರೆ ನೀವು ಕೂಡ ಇನ್ನೂ ಡಿಗ್ರಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತಲ್ವ, ಅದಕ್ಕೋಸ್ಕರ ಈ ಪ್ರೊಸೆಸ್ ಲೇಟ್ ಆಗೋಲ್ಲ. 100% ನನ್ನ ಪ್ರಕಾರ ತಿಳಿಯೋದಾದರೆ ನಾಳೆ ನಿಮ್ಮ ರಿಸಲ್ಟು ಪ್ರಕಟವಾಗುತ್ತೆ. ಈ ಕುರಿತು ಇಂದು ಸಂಜೆ ನೋಟಿಫಿಕೇಷನ್ ಏನಾದರೂ ಬಂದರೆ ಆ ಕುರಿತು ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಬೇಕು. ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದರೆ ಮತ್ತು ಹೆಚ್ಚು ಕಮೆಂಟ್ ಮಾಡಿ. ನೀವು ಯಾವ್ಯಾವ ಜಿಲ್ಲೆಯವರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ನಮಗೂ ತಿಳಿಯುತ್ತೆ. ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ, ಆಗ ನಾವು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಖುಷಿ ಆಗುತ್ತೆ. ಒಂದು ವೇಳೆ ನೀವು ಲೈಕು ಕಮೆಂಟು ಮಾಡದೇ ಇದ್ದರೆ ನಾವು ಏನಾಗುತ್ತೆ, ನಮಗೆ ಬಿಡಪ್ಪ ವಿದ್ಯಾರ್ಥಿಗಳು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ವಿಡಿಯೋ ಮಾಡೋದನ್ನು ಬಿಟ್ಬಿಡ್ತೀವಿ. ಅದಕ್ಕಾಗಿ ಇಂದು ಸಂಜೆ ನೋಟಿಫಿಕೇಷನ್ ಆದ ತಕ್ಷಣವೇ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದಿಷ್ಟೇ, ಪ್ರತಿಕ್ಷಣ ನಮ್ಮ ಚಾನಲನ್ನು ನೋಡ್ತಾ ಇರಿ ಮತ್ತು ಹೆಚ್ಚು ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.